ಓಂ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟಾಗ ಭಗವಂತ ಅಥವಾ ನಮಗೆ ಎಲ್ಲವೂ ಇದೆ, ಆದರೆ ಕೆಲವರಿಗೆ ಅನಾರೋಗ್ಯ, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಆ ಅನಾರೋಗ್ಯದ ವಿಚಾರದಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ತಕ್ಕಂಥದ್ದು ಅಥವಾ ಆ ಒಂದು ನಾವು ನಿಯಮಗಳನ್ನು ಪಾಲಿಸ್ತಕ್ಕಂಥದ್ದು ಎಲ್ಲದರ ಜೊತೆಗೆ ಅನಾರೋಗ್ಯದಿಂದ ಪಾರಾಗಬೇಕಾದ್ರೆ ಸಣ್ಣ ಪುಟ್ಟ ತಂತ್ರಗಳು ಕೂಡ ಇವತ್ತಿನ ದಿನ ನಮ್ಮ ಹಿರಿಯರಿರ್ಬೋದು, ಪೂರ್ವಿಕರಿರ್ಬೋದು, ಇತಿಹಾಸದಲ್ಲಿರ್ಬೋದು, ಧರ್ಮಶಾಸ್ತ್ರಗಳಲ್ಲಿರ್ಬೋದು ಕೆಲವು ತಂತ್ರಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಪರಿಪಾಲನೆ ಮಾಡಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇವತ್ತಿನ ದಿವಸ ಇರುತ್ತೆ. ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಆರೋಗ್ಯ ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲವೂ ಕೂಡ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ವಿಲ್ ಲಾಸ್ಟ್, ವೆನ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ವಿಲ್ ಲಾಸ್ಟ್. ನಾವು ಹೇಳ್ತೀವಿ ನಮಗೆ ಎಷ್ಟೋ ಒಂದು ಕಡೆ ಐಶ್ವರ್ಯ ಹೋದರೆ ಏನು ತೊಂದರೆ ಇಲ್ಲ, ಮತ್ತೆ ಸಂಪಾದನೆ ಮಾಡ್ಕೋಬೋದು. ಆರೋಗ್ಯ ಹೋದರೆ ಮತ್ತೆ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಈ ರೀತಿ ನಮ್ಮ ಧರ್ಮಗ್ರಂಥಗಳಲ್ಲಿ ನೋಡೋಕೆ ಹೋದಾಗ ಧನ್ವಂತರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದಾಗ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತೀವಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು, ಆಮೇಲೆ ವ್ಯಾಯಾಮಗಳನ್ನು ಮಾಡ್ತಕ್ಕಂಥದ್ದು ಎಲ್ಲದರ ಜೊತೆಗೆ ಬಹಳ ಈಸಿ, ತುಂಬ ಸಣ್ಣ ತಂತ್ರ. ಈ ಸಣ್ಣ ತಂತ್ರವನ್ನು ನಾವು ಇವತ್ತಿನ ದಿವಸ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಸ್ವಸ್ಥತೆಯಿಂದ ನರಳುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೋಡೋಕ್ಕೆ ಹೋದಾಗ ನಮಗೆ ಹಿರಿಯರು ಹೇಳೋದೇನು, ಧನ್ವಂತರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಉಗ್ರಂ ವೀರಂ ನರಸಿಂಹ ಮಂತ್ರ ಈ ರೀತಿ ಮಾಡ್ಕೊಂಡಿದ್ದೆ ಆದರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಆದರೆ ಪುಟ್ಟ ಮಕ್ಕಳು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಲ್ಲಿ ಬಳಲ್ತಾ ಇರತಕ್ಕಂಥ ಸಂದರ್ಭ, ನಾವು ಯಾವಾಗಲೂ ಈವನ್ ತೀರ್ಥ ತಗೊಳ್ತಕ್ಕಂಥ ಸಂದರ್ಭದಲ್ಲೂ ಹೇಳ್ತೀವಿ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೆ ಬರಹ ಔಷಧಿ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕೂಡ ಹೇಳ್ಕೊತೀವಿ. ಆದರೆ ಬಹಳ ಸಣ್ಣ ತಂತ್ರ. ಆ ಸಣ್ಣ ತಂತ್ರ ಏನಪ್ಪ ಅಂತ ಹೇಳಿದ್ರೆ, ಓಂ ಶ್ರೀ ಮಹಾವಿಷ್ಣುವೇ, ಓಂ ಶ್ರೀ ಮಹಾವಿಷ್ಣುವೇ ನಮಃ, ಓಂ ಶ್ರೀ ಮಹಾವಿಷ್ಣುವೇ ನಮಃ ಈ ಮಂತ್ರವನ್ನಾಗಲಿ ಅಥವಾ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೆ ಬರಹ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಈ ಮಂತ್ರವನ್ನು ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ಮಕ್ಕಳ ದಿಂಬಿನ ಕೆಳಗಡೆ ನಾವು ಇಟ್ಟು, ಆ ಮಕ್ಕಳ ದಿಂಬಿನ ಕೆಳಗಡೆ ಈ ಮಂತ್ರವನ್ನು ಇಟ್ಟಿದ್ದೇ ಆದರೆ ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಓಂ ಮಹಾವಿಷ್ಣುವೇ ನಮಃ ಇದನ್ನು ಬರೆದು ದಿಂಬಿನ ಕೆಳಗಡೆ ಇಟ್ಟು ಆ ಮಕ್ಕಳಿಗೆ ದಿಂಬಿನ ಕೆಳಗಡೆ ಅಥವಾ ಹಾಸಿಗೆ, ಪುಟ್ಟ ಮಕ್ಕಳು ಅಥವಾ ತೊಟ್ಲಿರುತ್ತೆ, ತೊಟ್ಲಲ್ಲಾಗ್ಬೋದು, ಆ ತೊಟ್ಲು ಕೆಳಗಡೆ ಆಗ್ಬೋದು, ಒಂದು ಬಿಳಿಯ ಪೇಪರಲ್ಲಿ ಬರೆದು ಅದಕ್ಕೆ ಸ್ವಲ್ಪ ಅರಿಶಿನ, ಅದರಲ್ಲಿ ಇಷ್ಟೇ ಅರಿಶಿನವನ್ನು ಅದರಲ್ಲಿ ಹಾಕಿ ಮಡಚಿಬಿಟ್ಟು ದಿಂಬಿನ ಕೆಳಗಡೆ ಇಟ್ಬಿಟ್ರೆ ಮಕ್ಕಳಿಗೆ, ಮನೆಯಲ್ಲಿ ದೊಡ್ಡವರಾಗ್ಬೋದು, ಹಿರಿಯರಾಗ್ಬೋದು, ಸಾಕಷ್ಟು ಬದಲಾವಣೆಗಳು ತಕ್ಷಣ ಕೇವಲ 3 ದಿನದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಅಥವಾ ವಯೋವೃದ್ಧರಿರ್ಬೋದು ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ಆಗ್ಬೋದು. ಈಗ ಗುಣಪಡಿಸಲಾಗದ ಕಾಯಿಲೆಗಳಿಗೂ, ಯಾಕೆಂದರೆ ನಾವು ಮೃತ್ಯುಂಜಯ ಮಂತ್ರ, ಆ ಧನ್ವಂತರಿ ಮಂತ್ರ, ದುರ್ಗಾ ಮಂತ್ರ ಇವೆಲ್ಲದರೂ ಕೂಡ ಒಂದು ಕಡೆ ಆದರೆ ಕೇವಲ ಓಂ ಮಹಾವಿಷ್ಣುವೇ ನಮಃ ಸೂಕ್ಷ್ಮದಲ್ಲಿಯೇ ಮೋಕ್ಷ, ಶ್ರೀಕಾರ ಲಕ್ಷ್ಮಿಗೆ, ಬರೀ ಶ್ರೀ ಅಂದರೆ ಲಕ್ಷ್ಮಿ ಸಾಕು, ಎಲ್ಲ ಶಕ್ತಿಗಳು ಅದರಲ್ಲಿದೆ. ಹಾಗೆ ಇವೆಲ್ಲ ಬೀಜಾಕ್ಷರಗಳು. ಹಾಗೆ ಹ್ರೀಂ ಅಂದಾಗ ವಿಷ್ಣು, ಅದರಲ್ಲೂ ಬೀಜಾಕ್ಷರಗಳು. ಆದರೆ ಇದು ಒಂದು ಸರಳ, ಎಲ್ಲರಿಗೂ ನಾವು ನಾನ್ ವೆಜ್ ತಿಂತೀವಿ, ನಾವು ಅದು ಮಾಡ್ತೀವಿ, ಇದೆಲ್ಲ ಏನೂ ಬರಲ್ಲ ಇಲ್ಲಿ. ಓಂ ಮಹಾವಿಷ್ಣುವೇ ನಮಃ ಈ ಮಂತ್ರವನ್ನು ಒಂಚೂರು ಅರಿಶಿನ ಪುಡಿ ಆ ಪೇಪರಲ್ಲಿ ಹಾಕಿ ದಿಂಬು ಕೆಳಗಡೆ ಇಟ್ಬಿಟ್ರೆ ತಕ್ಷಣ ಮಕ್ಕಳ ಚೇತರಿಕೆ ಕೂಡ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.